ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾರ್ತ್ ಕೊರಿಯಾದಲ್ಲಿರುವ ಜನರಿಗೆ ಕೆಲ ತಿಂಗಳ ಹಿಂದೆವರೆಗೂ ಬರ್ಗರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇಷ್ಟೇ ಅಲ್ಲದೆ ಪೆಪ್ಸಿ, ಕೋಕೋ ಕೋಲಾದಂತಹ ಪ್ರಾಡಕ್ಟ್ಸ್ ಈ ಭೂಮಿ ಮೇಲೆ ಇವೆ ಎಂಬ ವಿಷಯ ಕೂಡ ಅವರಿಗೆ ಗೊತ್ತಿಲ್ಲ. ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನೆಂದ್ರೆ, ಕಿಮ್ ಜಾಂಗ್ ಉನ್ ಪ್ರಪಂಚ ವ್ಯಾಪ್ತವಾಗಿ ರೆಸ್ಟೋರೆಂಟ್ ಬಿಸ್ನೆಸ್ ನ ನಡೆಸ್ತಿದ್ದಾನೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ ಒಂದೇ ಒಂದು ರೆಸ್ಟೋರೆಂಟ್ ಕೂಡ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಕೊರಿಯಾದಲ್ಲಿನ ಪ್ರಜೆಗಳು ಎಷ್ಟು ದಾರುಣವಾದ ಫುಡ್ ತಿಂತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ಮೇಲೆ ನಾವು ಭಾರತದಲ್ಲಿ ಹುಟ್ಟಿದ್ದಕ್ಕಾಗಿ ತುಂಬಾ ಹೆಮ್ಮೆ ಪಡ್ತೇವೆ. ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಂಬರ್ 1 ಫಾಸ್ಟ್ ಫುಡ್. ಫ್ರೆಂಡ್ಸ್, ಮೆಕ್ಡೊನಾಲ್ಡ್ಸ್ ಆಗ್ಲಿ, KFC ಆಗ್ಲಿ, ಪಿಜ್ಜಾ ಹಟ್ ಆಗ್ಲಿ, ಇವೆಲ್ಲಾನು ಫಾಸ್ಟ್ ಫುಡ್ ಬ್ರ್ಯಾಂಡ್ಗಳು. ಇವು ಬಹುತೇಕ ಪ್ರಪಂಚದಲ್ಲಿನ ಎಲ್ಲಾ ದೇಶಗಳಲ್ಲೂ ಇರುತ್ತವೆ. ಹಾಗೇನೆ ಪ್ರತಿ ದೇಶದಲ್ಲೂ ಸಾವಿರಾರು ಲೋಕಲ್ ಕೆಫೆಗಳು ಇರುತ್ತವೆ. ಇವುಗಳಲ್ಲಿ ಫಾಸ್ಟ್ ಫುಡ್ ಸಿಗುತ್ತೆ. ಆದ್ರೆ ನಾರ್ತ್ ಕೊರಿಯಾ ಇದರಲ್ಲೂ ಕೂಡ 100 ವರ್ಷದಷ್ಟು ಹಿಂದೆ ಬಿದ್ದಿದೆ. ಕಿಮ್ ಮಾಮ ಎಲ್ಲಾ ರೀತಿಯ ಫುಡ್ ತಿಂತಾನೆ, ಆದ್ರೆ ನಾರ್ತ್ ಕೊರಿಯಾದ ಪ್ರಜೆಗಳಿಗೆ ಮಾತ್ರ ಏನೂ ಕೊಡೋದಿಲ್ಲ. ಆ ಜನರಿಗೆ ಆಲೂ ಟಿಕ್ಕಿ ಮಾತ್ರ ಲಭ್ಯವಿರುವಂತೆ ಮಾಡಿದ್ದಾನೆ. ನಾರ್ತ್ ಕೊರಿಯಾದಲ್ಲಿ KFC, ಮೆಕ್ಡೊನಾಲ್ಡ್ಸ್, ಪಿಜ್ಜಾ ಹಟ್ ನಂತಹ ಫಾಸ್ಟ್ ಫುಡ್ ಬ್ರ್ಯಾಂಡ್ ಗಳೇ ಇರೋದಿಲ್ಲ. ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ, ಅಲ್ಲಿನ ಜನರಿಗೆ ಇಂತಹ ಫಾಸ್ಟ್ ಫುಡ್ಸ್ ಇವೆ ಎಂಬ ವಿಷಯನೇ ಗೊತ್ತಿರಲ್ಲ. 2009 ನಾರ್ತ್ ಕೊರಿಯಾದ ಪ್ರಜೆಗಳಿಗೆ ಬರ್ಗರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. 2009 ಸಿಂಗಾಪುರ್ಗೆ ಸಂಬಂಧಿಸಿದ ಒಬ್ಬ ಬಿಸಿನೆಸ್ ಮ್ಯಾನ್ ಟಟ್ರಿಡ್ಜೋ ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ ನಲ್ಲಿ ಒಂದು ಫಾಸ್ಟ್ ಫುಡ್ ಕ್ಯಾಫೆಟೇರಿಯಾನ ಓಪನ್ ಮಾಡ್ತಾನೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ಟ್ಯಾಟ್ರಿಡ್ಜೋಗೆ ನಾರ್ತ್ ಕೊರಿಯಾದಲ್ಲಿ ಕ್ಯಾಫೆಟೇರಿಯಾನ ಓಪನ್ ಮಾಡಲು ಪರ್ಮಿಷನ್ ಹೇಗೆ ಸಿಕ್ಕಿತ್ತು ಗೊತ್ತಾ? ಕಿಮ್ ಜಾಂಗ್ ಉನ್ಗೆ ಹಾಗೂ ಆತನ ತಂದೆಗೆ ಕಂಪನಿಯಲ್ಲಿ ಅರ್ಧ ಪಾರ್ಟ್ನರ್ಶಿಪ್ ನ ಕೊಟ್ಟಾಗ ಆತನಿಗೆ ಪರ್ಮಿಷನ್ ನ ಕೊಡ್ತಾರೆ ಇವರು. ಆ ದೇಶಕ್ಕೆ ಪ್ರೆಸಿಡೆಂಟ್ ಆಗಿದ್ರು ಕೂಡ ಈ ಕೇಫ್ ನಲ್ಲಿ ಪಾರ್ಟ್ನರ್ಶಿಪ್ ಬೇಕು ಅಂತ ಕೇಳ್ತಿದ್ದಾನೆ ಅಂದ್ರೇನೆ ಅರ್ಥ ಮಾಡ್ಕೊಳ್ಳಿ, ಕಿಮ್ ಜಾಂಗ್ ಉನ್ ₹1 ಕೂಡ ಬಿಡೋದಿಲ್ಲ. ಬ್ಲೂಮ್ಬರ್ಗ್ ರಿಪೋರ್ಟ್ ಪ್ರಕಾರ ಈ ಕ್ಯಾಫೆಟೇರಿಯಾನ ಏರ್ಪಡಿಸಿದಾಗ ಲೋಕಲ್ ವರ್ಕರ್ಸ್ ರನ್ನ ಹೈರ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಅಲ್ಲಿನ ಜನರಿಗೆ ಬರ್ಗರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಇದರಿಂದ ಅವ್ರಿಗೆ ಮೊದಲು ಬರ್ಗರ್ ನ ಹೇಗೆ ತಯಾರಿಸಬೇಕು ಅನ್ನೋದನ್ನ ಕಲಿಸ್ತಾರೆ. ಆಗ ಅವ್ರಿಗೆ ಬರ್ಗರ್ ನ ಹೇಗೆ ತಯಾರಿಸಬೇಕು ಎಂಬ ವಿಷಯ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಅವರು ಬರ್ಗರ್ ನ ನೋಡೇ ಇರೋದಿಲ್ಲ. ಈ ಕ್ಯಾಫೆಟೇರಿಯಾದ ಹೆಸರು ಸಾಂತೈ ಸಾಂಗ್. ಇಂಗ್ಲಿಷ್ ಅಲ್ಲಿ ಇದರ ಅರ್ಥ 3 ಬಿಗ್ ಸ್ಟಾರ್ಸ್. ಇದೇ ನಾರ್ತ್ ಕೊರಿಯಾದಲ್ಲಿ ಇಟ್ಟ ಮೊಟ್ಟ ಮೊದಲ ಫಾಸ್ಟ್ ಫುಡ್ ಕ್ಯಾಫೆಟೇರಿಯಾ. ಆದ್ರೆ ಬೇಸರಗೊಳಿಸೋ ವಿಷಯ ಏನಂದ್ರೆ, ಈ ಕ್ಯಾಫೆಟೇರಿಯಾದಲ್ಲಿರುವ ಬರ್ಗರ್ ನ ನಮ್ಮಿಂದ ತಿನ್ನಲು ಆಗೋದಿಲ್ಲ. ಯಾಕಂದ್ರೆ ಈ ಬರ್ಗರ್ ನ ನೋಡಿದ್ರೆ ಕೊಳೆತು ಹೋದ ಬ್ರೆಡ್ ಪೀಸ್ ರೀತಿ ಇರುತ್ತೆ. ಇಷ್ಟೇ ಅಲ್ಲದೆ ಫ್ರೆಂಚ್ ಫ್ರೈಸ್ ನ ಟೀ ಕಪ್ ನಲ್ಲಿ ಹಾಕಿ ಕೊಡ್ತಾರೆ. ನಂತರ ಈ ಫಾಸ್ಟ್ ಫುಡ್ ಬ್ರ್ಯಾಂಡ್ ಫೇಮಸ್ ಆದ ಕೂಡಲೇ ಇದರ 100% ಓನರ್ಶಿಪ್ ನ ಕಿಮ್ ಜಾಂಗ್ ಉನ್ ಫ್ಯಾಮಿಲಿ ತೆಗೆದುಕೊಳ್ಳುತ್ತೆ. ಇದರ ಮ್ಯಾನೇಜ್ಮೆಂಟ್ ನ ಕೊರಿಯಾದಲ್ಲಿನ ವೈಸ್ ಮಿನಿಸ್ಟರ್ಸ್ ನೋಡಿಕೊಳ್ತಾರೆ. ಹೀಗೆ ಕಿಮ್ ಮಾಮ ಅಂದುಕೊಂಡ್ರೆ ಏನನ್ನಾದ್ರೂ ಕೂಡ ವಶಪಡಿಸಿಕೊಳ್ತಾನೆ. ಈ ವಿಷಯಗಳನ್ನ ಕೇಳ್ತಾ ಇದ್ರೆ ಈ ಭೂಮಿ ಮೇಲೆ ನಾರ್ತ್ ಕೊರಿಯಾದಂತಹ ದುರಾದೃಷ್ಟ ದೇಶ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ನಂಬರ್ 2 ರೆಸ್ಟೋರೆಂಟ್ಸ್. ನಾರ್ತ್ ಕೊರಿಯಾದಲ್ಲಿನ ಈ ಫ್ಯಾಕ್ಟ್ ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಕಿಮ್ ಜಾಂಗ್ ಉನ್ಗೆ ಒಂದು ರೆಸ್ಟೋರೆಂಟ್ ಇದೆ. ಇದರ ಹೆಸರು ಪ್ಯೋಂಗ್ಯಾಂಗ್ ರೆಸ್ಟೋರೆಂಟ್. ಈ ಹೋಟೆಲ್ ನ ಬ್ರಾಂಚಸ್ ಕೇವಲ ನಾರ್ತ್ ಕೊರಿಯಾದಲ್ಲೊಂದೇ ಅಲ್ಲ, ಈ ರೆಸ್ಟೋರೆಂಟ್ ಗೆ ಪ್ರಪಂಚ ವ್ಯಾಪ್ತವಾಗಿ 130 ಬ್ರಾಂಚಸ್ ಗಳಿವೆ. ಆದ್ರೆ ಈ ರೆಸ್ಟೋರೆಂಟ್ ಗಳಲ್ಲಿ ಫುಡ್ ನಾರ್ತ್ ಕೊರಿಯಾದಿಂದ ಸಪ್ಲೈ ಆಗೋದಿಲ್ಲ. ಆದ್ರೆ ಇದರಲ್ಲಿ ಕೆಲಸ ಮಾಡುವವರು ಮಾತ್ರ ನಾರ್ತ್ ಕೊರಿಯಾಗೆ ಸೇರಿದವರಾಗಿರ್ತಾರೆ. ಕಿಮ್ ಜಾಂಗ್ ಉನ್ ಈ ಹೋಟೆಲ್ ಅಲ್ಲಿ ಕೆಲಸ ಮಾಡಲು ಅಲ್ಲಿನ ಪ್ರಜೆಗಳನ್ನ ಬೇರೆ ದೇಶಗಳಿಗೆ ಕಳುಹಿಸ್ತಾನೆ. ಆದ್ರೆ ಈ ನಾರ್ತ್ ಕೊರಿಯನ್ ವರ್ಕರ್ಸ್ ಹೊರಗಡೆ ಹೋಗುವಂತಿಲ್ಲ. ಯಾಕಂದ್ರೆ ಇವರ ಫ್ಯಾಮಿಲೀಸ್ ಎಲ್ಲಾನು ನಾರ್ತ್ ಕೊರಿಯಾದಲ್ಲೇ ಇರ್ತಾರೆ. ಇಷ್ಟೇ ಅಲ್ಲದೆ ಈ ವರ್ಕರ್ಸ್ ಮೇಲೆ ಅವರು ಸದಾಕಾಲ ಒಂದು ಕಣ್ಣಿಟ್ಟಿರ್ತಾರೆ. ಈ ರೆಸ್ಟೋರೆಂಟ್ ಅಲ್ಲಿನ ಫುಡ್ ಟ್ರೆಡಿಷನಲ್ ನಾರ್ತ್ ಕೊರಿಯನ್ ಸ್ಟೈಲ್ ಅಲ್ಲಿ ಇರುತ್ತೆ. ಪಾನೀಯ ಹಾಗೂ ಇನ್ನಿತರ ಪದಾರ್ಥಗಳನ್ನ ಚೀನಾದಿಂದ ಇಂಪೋರ್ಟ್ ಮಾಡಿಕೊಳ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಕಿಮ್ ಮಾಮ ಈ ರೆಸ್ಟೋರೆಂಟ್ ಇಂದ ಪ್ರತಿ ವರ್ಷ $10 ಮಿಲಿಯನ್ ನಷ್ಟು ರೆವೆನ್ಯೂನ ಗಳಿಸ್ತಿದ್ದಾನೆ. ಆದ್ರೆ ಇದರಲ್ಲಿ ಕೆಲಸ ಮಾಡುವ ವರ್ಕರ್ಸ್ ನಾರ್ತ್ ಕೊರಿಯಾದಿಂದ ಹೊರಗಡೆ ಬಂದ ಮೇಲೂ ಕೂಡ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೆ ಅವರ ಕುಟುಂಬದವರನ್ನ ಫಿನಿಶ್ ಮಾಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಾರ್ತ್ ಕೊರಿಯಾನೇ ಈ ಭೂಮಿ ಮೇಲಿರೋ ಅತಿ ದೊಡ್ಡ ನರಕ ಅಂತ ಅನ್ಸುತ್ತೆ. ನಂಬರ್ 3 ಗ್ರೋಸರಿ. ಗ್ರೋಸರಿ ಸ್ಟೋರ್ ವಿಶ್ವದ ಎಲ್ಲಾ ಕಡೆಯಲ್ಲೂ ಇರುತ್ತವೆ. ಕೆಲ ಐಟಮ್ಗಳು ಪ್ರಪಂಚದಲ್ಲಿನ ಎಲ್ಲಾ ಸೂಪರ್ ಮಾರ್ಕೆಟ್ ಅಲ್ಲೂ ಸಿಗುತ್ತವೆ. ಉದಾಹರಣೆಗೆ ಪೆಪ್ಸಿ, ಕೋಕೋ ಕೋಲಾ, ಲೇಸ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ನಂತಹವು. ಇಂತಹ ಫೇಮಸ್ ಪ್ರಾಡಕ್ಟ್ ಗಳು ಪ್ರತಿಯೊಂದು ಸ್ಟೋರ್ ಅಲ್ಲಿ ಸಿಗುತ್ತವೆ. ಕೊನೆಗೆ ಗ್ರಾಮಗಳಲ್ಲಿನ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ಈ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಆದ್ರೆ ನಾರ್ತ್ ಕೊರಿಯಾದ ಜನರಿಗೆ ಮಾತ್ರ ಇವುಗಳ ಪರಿಚಯನೇ ಇರಲ್ಲ. ನಾರ್ತ್ ಕೊರಿಯಾದಲ್ಲಿನ ಸೂಪರ್ ಮಾರ್ಕೆಟ್ ಅಲ್ಲಿ ಪೆಪ್ಸಿ, ಲೇಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಸಿಗೋದಿಲ್ಲ. ಇದಕ್ಕೆ
ಕಾರಣ ಏನಂದ್ರೆ ಕಿಮ್ ಜಾಂಗ್ ಉನ್ ಇವುಗಳನ್ನ ಬ್ಯಾನ್ ಮಾಡಿದ್ದಾನೆ. ಆದ್ರೆ ಕಿಮ್ ಮಾತ್ರ ಎಲ್ಲ ತಿಂತಾನೆ, ಎಲ್ಲ ಬಳಸ್ತಾನೆ, ಆದ್ರೆ ಜನರಿಗೆ ಮಾತ್ರ ಎಲ್ಲ ಬ್ಯಾನ್ ಮಾಡ್ತಾನೆ. ಕೊನೆಗೆ ಜನರು ಉಸಿರಾಡೋದನ್ನ ಕೂಡ ಬ್ಯಾನ್ ಮಾಡೋ ತರ ಇದ್ದಾನೆ. ನಾರ್ತ್ ಕೊರಿಯಾದಲ್ಲಿನ ಅಂಗಡಿಯಲ್ಲಿ ನಿಮಗೆ ಡೂಪ್ಲಿಕೇಟ್ ಲೇಸ್ ಹಾಗೂ ಕಿಮ್ಜಿ ಬಿಸ್ಕೆಟ್ಸ್ ಕಾಣಸಿಗುತ್ತವೆ. ಇಲ್ಲಿ ಕಾಣಿಸ್ತಿರೋದು ನಾರ್ತ್ ಕೊರಿಯಾದಲ್ಲಿನ ಮೋಸ್ಟ್ ಹೈ ಕ್ಲಾಸ್ ಸೂಪರ್ ಮಾರ್ಕೆಟ್. ಇದು ಈ ದೇಶದ ರಾಜಧಾನಿಯಾದ ಪ್ಯೂಂಗ್ಯಾಂಗ್ ನಲ್ಲಿದೆ. ಶಾಕಿಂಗ್ ವಿಷಯ ಏನಂದ್ರೆ ಯಾರಾದ್ರೂ ಈ ಸ್ಟೋರ್ಗೆ ಬಂದು ಚಿಕ್ಕ ಬಾಟಲ್ ನ ಕೊಂಡ್ಕೊಳ್ಬೇಕು ಅಂದ್ರೂ ಸ್ಟೋರ್ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಅವರ ಹಿಂದೆನೆ ಬರ್ತಾರೆ. ಇದು ಹೈ ಕ್ಲಾಸ್ ಸ್ಟೋರ್ ಆದ್ರೂ ವೆರೈಟಿ ವಸ್ತುಗಳು ಇಲ್ಲಿ ಸಿಗೋದಿಲ್ಲ. ಇನ್ನು ಹೇಳ್ಬೇಕಂದ್ರೆ ನಾರ್ತ್ ಕೊರಿಯಾದಲ್ಲಿನ ಜನರಲ್ ಸ್ಟೋರ್ ಗಳಲ್ಲಿ ಹೊರದೇಶಕ್ಕೆ ಸಂಬಂಧಪಟ್ಟ ಯಾವ ವಸ್ತು ಕೂಡ ಕಾಣಿಸೋದಿಲ್ಲ. ಅಲ್ಲಿರುವ ಪ್ರಾಡಕ್ಟ್ಸ್ ಎಲ್ಲವನ್ನ ಲೋಕಲ್ ಆಗೇ ತಯಾರಿಸ್ತಾರೆ. ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಟೆಕ್ನಾಲಜಿ ಇಷ್ಟೊಂದು ಅಭಿವೃದ್ಧಿ ಆದ್ರೂ ಕೂಡ ನಾರ್ತ್ ಕೊರಿಯಾದಲ್ಲಿ ಬಿಲ್ಲಿಂಗ್ ಮಾಡಲು ಇಂದಿಗೂ ಕೂಡ ಪೆನ್ ಪೇಪರ್ ನ ಬಳಸ್ತಾರೆ. ಹಾಗೆ ದರವನ್ನ ಕ್ಯಾಲ್ಕುಲೇಟ್ ಮಾಡಲು ಪುರಾತನ ಕಾಲದ ಕ್ಯಾಲ್ಕುಲೇಟರ್ ಬಳಸ್ತಾರೆ. ಸೇಲ್ಸ್ ಲೇಡಿ ಪೆನ್ ಮುಖಾಂತರವೇ ಕಸ್ಟಮರ್ಸ್ ಗೆ ಬಿಲ್ ನ ಬರೆದು ಕೊಡ್ತಾಳೆ. ನಿಜವಾಗ್ಲೂ ಅಲ್ಲಿನ ಪ್ರಜೆಗಳ ಜೀವನವನ್ನ ನೆನೆಸಿಕೊಂಡ್ರೆ ತುಂಬಾ ಬೇಸರವಾಗುತ್ತೆ. ನಂಬರ್ 4 ಶಾಪಿಂಗ್ ಮಾಲ್. ಫ್ರೆಂಡ್ಸ್, ನೀವಿರುವ ಸಿಟಿಯಲ್ಲಿ ಖಂಡಿತವಾಗ್ಲೂ ಒಂದೇ ಒಂದು ಶಾಪಿಂಗ್ ಮಾಲ್ ಆದ್ರೂ ಕೂಡ ಇದ್ದೇ ಇರುತ್ತೆ. ಆದ್ರೆ 2009ರವರೆಗೂ ನಾರ್ತ್ ಕೊರಿಯಾದ ಪ್ರಜೆಗಳಿಗೆ ಶಾಪಿಂಗ್ ಮಾಲ್ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲ್ಲ. ಆದ್ರೆ ಇದನ್ನ ನಾನು ಹೇಳ್ತಿಲ್ಲ, ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ರಿಪೋರ್ಟ್ ಅಲ್ಲಿ ಈ ವಿಷಯವನ್ನ ಬಯಲು ಮಾಡಿದ್ದಾರೆ. ನಾರ್ತ್ ಕೊರಿಯಾದಲ್ಲಿ ಆಗಿನವರೆಗೂ ಶಾಪಿಂಗ್ ಮಾಲ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಅಲ್ಲಿನ ಶ್ರೀಮಂತರಿಗೆ ಕೂಡ ಈ ಮಾಲ್ ಬಗ್ಗೆ ಗೊತ್ತಿರಲ್ಲ. ಆದ್ರೆ 2009ರಲ್ಲಿ ಕಿಮ್ ಮಾಮಾ ಹಾಗೂ ಅವರ ತಂದೆ ಕಿಮ್ ಇಲ್ ಸಂಗ್ ಪ್ರಜೆಗಳ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಸಿಟಿಯಲ್ಲಿ ಒಂದು ಶಾಪಿಂಗ್ ಮಾಲ್ ನ ನಿರ್ಮಾಣ ಮಾಡಲು ಪರ್ಮಿಷನ್ ಕೊಡ್ತಾರೆ. ಯಾಕಂದ್ರೆ ಅಲ್ಲಿನ ಜನರು ಕೂಡ ಶಾಪಿಂಗ್ ಮಾಲ್ ನ ಅನುಭವ ಪಡೆಯಲಿ ಅಂತ. ಈ ಶಾಪಿಂಗ್ ಮಾಲ್ ನ 2012ರಲ್ಲಿ ಓಪನ್ ಮಾಡ್ತಾರೆ. ನೀವು ಊಹೆ ಮಾಡದಂತೆನೆ ಈ ಶಾಪ್ ಗೆ ಓನರ್ ಕೂಡ ಕಿಮ್ ಮಾಮಾನೆ. ಆದ್ರೆ ಮತ್ತೊಂದು ಶಾಕಿಂಗ್ ವಿಷಯ ಏನಂದ್ರೆ ಈ ಮಾಲ್ ನ ಕೂಡ ಸರ್ಕಾರವೇ ರನ್ ಮಾಡುತ್ತೆ. ಇದನ್ನ ಮ್ಯಾನೇಜ್ ಮಾಡೋದು ಯಾರು ಗೊತ್ತಾ? ಹೈ ರ್ಯಾಂಕಿಂಗ್ ಅಲ್ಲಿರುವ ಜನರಲ್ಸ್ ಇದನ್ನ ಮ್ಯಾನೇಜ್ ಮಾಡ್ತಾರೆ. ಇನ್ನು ಮೇನ್ ರೂಲ್ ಏನಂದ್ರೆ ಬಡವರು ಈ ಶಾಪಿಂಗ್ ಮಾಲ್ ಒಳಗಡೆ ಕಾಲಿಡಬಾರದು. ಇಲ್ಲಿಗೆ ಕೇವಲ ರಿಚ್ ಪೀಪಲ್ ಮಾತ್ರನೇ ಶಾಪಿಂಗ್ ಮಾಡಬೇಕು. ಆ ಲೀಸ್ಟ್ ಅಲ್ಲಿ ಹೈ ರ್ಯಾಂಕಿಂಗ್ ಅಫಿಷಿಯಲ್ಸ್ ಹಾಗೂ ಅವರ ಫ್ಯಾಮಿಲೀಸ್ ಇರ್ತಾರೆ. ಕೆಲವೊಂದ್ಸಲ ಕಿಮ್ ಮಾಮಾನು ಇದೇ ಮಾಲ್ಗೆ ಭೇಟಿ ನೀಡ್ತಾನೆ. ನಾರ್ತ್ ಕೊರಿಯಾ ಸರ್ಕಾರ ಚೀನಾದಲ್ಲಿನ ಒಂದು ಟ್ರೇಡ್ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೆ. ಅವರೇ ಈ ಮಾಲ್ ಅಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಸಪ್ಲೈ ಮಾಡ್ತಾರೆ. ನಂಬರ್ 5 ಸ್ಟ್ರೀಟ್ ಫುಡ್. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಸ್ಟ್ರೀಟ್ ಫುಡ್ ಗಳು ಹೆಚ್ಚಾಗಿ ಕಾಣಿಸೋದಿಲ್ಲ. ಅಲ್ಲಿರುವ ಕೆಲವು ಸ್ಟ್ರೀಟ್ ಫುಡ್ ಸ್ಟಾಲ್ ಗಳು ಕೇವಲ ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ ನಲ್ಲಿ ಮಾತ್ರ ಕಾಣಸಿಗುತ್ತವೆ. ಇವುಗಳಲ್ಲಿ ಕೇವಲ ಫ್ರೈಡ್ ಎಗ್ಸ್, ಸ್ಯಾಂಡ್ವಿಚ್, ನೂಡಲ್ಸ್ ನಂತಹ ನಾರ್ಮಲ್ ಐಟಮ್ಸ್ ಮಾತ್ರ ಸಿಗುತ್ತವೆ. ನಾವು ನಮ್ಮ ಸ್ಟ್ರೀಟ್ ಫುಡ್ ವಿಡಿಯೋಸ್ ನ ನೋಡಿದ್ರೆ ಇಲ್ಲಿ ಫುಡ್ ಸ್ಟಾಲ್ ಹತ್ರ ನಮಗೆ ತುಂಬಾ ಜನರು ಕಾಣಿಸ್ತಾರೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿನ ಸ್ಟ್ರೀಟ್ ಫುಡ್ ಹತ್ರ ಜನರೇ ಕಾಣಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಫುಡ್ ತುಂಬಾ ಬೋರಿಂಗ್ ಆಗಿರುತ್ತೆ. ಒಂದ್ ವೇಳೆ ಅದನ್ನ ತಿನ್ಬೇಕು ಅಂದ್ರೂ ಕೂಡ ಅವ್ರ ಹತ್ರ ಹಣನೇ ಇರ್ಬೇಕಲ್ವಾ. ಯಾಕಂದ್ರೆ ಹಣ ಸಂಪಾದಿಸುವ ಅವಕಾಶವನ್ನ ಕಿಮ್ ಮಾಮಾ ಕೊಡೋದಿಲ್ಲ. ಎಲ್ಲಾ ವ್ಯಾಪಾರವನ್ನ ಆತನೇ ಮಾಡ್ತಾನೆ. ಒಂದ್ಸಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ನೋಡಿ. ಇಲ್ಲಿ ಕಿಮ್ ಮಾಮಾಗೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿ ಇಲ್ಲಿ ಫುಡ್ ತಿಂತಾ ಇರ್ತಾನೆ. ಆಗ ಆತನು ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ತಿರುವ ಈ ವ್ಯಕ್ತಿಯ ಕಡೆ ಹೇಗೆ ಲುಕ್ ಕೊಡ್ತಾನೆ ನೋಡಿ. ಯಾರಾದ್ರೂ ಪ್ರವಾಸಕ್ಕೆ ಅಂತ ಹೊರದೇಶಗಳಿಗೆ ಹೋದಾಗ ಆ ಲೀಸ್ಟ್ ಅಲ್ಲಿ ಕೊನೆಯ ಸ್ಥಾನದಲ್ಲಿ ನಾರ್ತ್ ಕೊರಿಯಾ ನಿಲ್ಲುತ್ತೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಆಸಕ್ತಿಯಾದ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.